ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು SB ಹುರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಆಧಾರ್ ಕಾರ್ಡ್ ಸೆಂಟರ್ ಓಪನ್ ಮಾಡುವ ಬಗ್ಗೆ. ಮೇಲೆ ನೋಡಿದ್ದೀರಾ, ಆಧಾರ್ UCL ರಿಜಿಸ್ಟ್ರೇಷನ್ ಅಂದ್ರೆ ಆಧಾರ್ ಕಾರ್ಡ್ ಸೆಂಟರ್ ಅನ್ನ ನೀವು ಹೊಸದಾಗಿ ಓಪನ್ ಮಾಡಬೇಕಾದ್ರೆ ಆಧಾರ್ UCL ರಿಜಿಸ್ಟ್ರೇಷನ್ ಮಾಡಬೇಕು ಕಂಪಲ್ಸರಿ. ಆಧಾರ್ UCL ರಿಜಿಸ್ಟ್ರೇಷನ್ ಮಾಡಿದಾಗ ನಿಮಗೆ ಆಧಾರ್ ಸೆಂಟರ್ ತುಂಬಾ ಸುಲಭವಾಗಿ ಸಿಗುತ್ತೆ. ಹಾಗಾದ್ರೆ ಈ ಒಂದು ಆಧಾರ್ UCL ರಿಜಿಸ್ಟ್ರೇಷನ್ ಮಾಡಿದಾಗ ನೀವು ಆಧಾರ್ ಸೆಂಟರ್ ಅನ್ನ ಓಪನ್ ಮಾಡಿ ನೀವು ಆಧಾರ್ ಕಾರ್ಡ್ದಲ್ಲಿ ಅಪ್ಡೇಟ್ ಮಾಡಬಹುದು, ಫೋಟೋ ಚೇಂಜ್ ಮಾಡಬಹುದು, ಹಾಗೂ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡಬಹುದು. ಈ ಎಲ್ಲ ಫೆಸಿಲಿಟಿಗಳು ನಿಮಗೆ ಹೊಸ ಆಧಾರ್ ಸೆಂಟರ್ ಅಲ್ಲಿ ಸಿಗ್ತವೆ. ಹಾಗಾದ್ರೆ ಸ್ನೇಹಿತರೆ, UCL ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಯಾವ ಅರ್ಹತೆಗಳಿರಬೇಕು, ಯಾವ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇರಬೇಕು, ಹಾಗೂ UCL ಅಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಂತ ಸಂಪೂರ್ಣವಾಗಿ ನಾನು ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತ ಫಾರ್ಮ್ ಅನ್ನ ಲೈವ್ ಪ್ರೂಫ್ ಓಪನ್ ಮಾಡಿ ತೋರಿಸಿಕೊಡುತ್ತೇನೆ. ನಾನು ಹೇಳಿದಾಗ ಪ್ರೊಸೆಸ್ನ ಫಾಲೋ ಮಾಡಿ ನೀವು ಸಹ ಅರ್ಜಿಯನ್ನ ಸಲ್ಲಿಸಿ UCL ಅಲ್ಲಿ ನಿಮ್ಮ ಒಂದು ಆಧಾರ್ ಸೆಂಟರ್ ಅನ್ನ ತುಂಬಾ ಬೇಗ ಪಡೆಯಬಹುದು. ತುಂಬಾ ಜನರು ಇದರ ಬಗ್ಗೆ ನನಗೆ ಕಮೆಂಟ್ಸ್ ಮಾಡಿರುವ ಕಾರಣ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಲೇಟ್ ಮಾಡೋದು ಬೇಡ. ತಾವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಮೊದಲನೇದಾಗಿ ನೋಡಿ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ತುಂಬಾ ಎಫರ್ಟ್ ಇಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ. ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಆಧಾರ್ ಸೆಂಟರ್ ಅನ್ನ ಓಪನ್ ಮಾಡಬೇಕಂದ್ರೆ ಆಧಾರ್ UCL ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಹಾಗೂ ಬ್ಯಾಂಕ್ BC ಪಾಯಿಂಟ್ ಬೇಕಾಗತ್ತೆ, ಹಾಗೂ CSC ID ಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೇನೆ ನೋಡಿ, ಆಧಾರ್ ಸೂಪರ್ವೈಸರ್ ಎಕ್ಸಾಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನೆಕ್ಸ್ಟ್ ನಿಮ್ಮ ಹತ್ರ CSC ID ಬೇಕಾಗುತ್ತೆ, ನೆಕ್ಸ್ಟ್ ಬ್ಯಾಂಕ್ BC ಪಾಯಿಂಟ್ ಬೇಕಾಗುತ್ತೆ. ಈ ಮೂರು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ರೆ ಸಾಕು, ನೀವು ತುಂಬಾ ಸಲೀಸಾಗಿ ಆಧಾರ್ ಸೆಂಟರ್ ಅನ್ನ ಓಪನ್ ಮಾಡಬಹುದು. ಹಾಗಾದ್ರೆ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ, UCL ರಿಜಿಸ್ಟ್ರೇಷನ್ ಮಾಡುವಂತ ವಿಧಾನವನ್ನ ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ನೀವು ಗೂಗಲ್ ಸರ್ಚ್ ಬಾರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಬ್ರೌಸರ್ ಅಲ್ಲಿ CSC UCL ಕ್ಲೌಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. CSC ಡೆಮೋಗ್ರಾಫಿಕ್ ಅಪ್ಡೇಟ್ ಥ್ರೋ ಅಪ್ಡೇಟ್ ಕ್ಲೈಂಟ್ ಲೈಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆದಾಗ ನೋಡ್ಬೋದು, ಡೆಮೋಗ್ರಾಫಿಕ್ ಅಪ್ಡೇಟ್ ಥ್ರೋ ಅಪ್ಡೇಟ್ ಕ್ಲೈಂಟ್ ಲೈಟ್ UCL ಅಂತ ಬರುತ್ತೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, CSC ಇಂದನೇ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡುವಂತಹ ಸೆಂಟರ್ ಅನ್ನ ಓಪನ್ ಮಾಡಲು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಕಾಣ್ತಾ ಇದೆ ನೋಡಿ. ಈ ಒಂದು ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ನೇರವಾಗಿ ಅಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆದಾಗ ಇಲ್ಲಿ ನಿಮ್ಮ CSC ID ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿಕೊಳ್ಳಬೇಕು. ID ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡಿಕೊಂಡಾಗ ನೋಡಿ, UCL ರಿಜಿಸ್ಟ್ರೇಷನ್ ಅಂತ ಈ ರೀತಿ ನಿಮಗೆ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ CSC ID ಕಾಣುತ್ತೆ, ನೆಕ್ಸ್ಟ್ ನಿಮ್ಮ CSC IDಗೆ ಲಿಂಕ್ ಇರೋ ಮೇಲ್ ID ಕಾಣುತ್ತೆ. ಇಲ್ಲಿ ನೆಕ್ಸ್ಟ್ ಏನು ಕಾಣುತ್ತೆ ಸ್ನೇಹಿತರೆ, ಇಲ್ಲಿ ನಿಮಗೆ ಪ್ರೊಸೀಡ್ ಅಂತ ಬಟನ್ ಕಾಣುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಒಂದು ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಈ ಕ್ಲಿಕ್ ಹಿಯರ್ ಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ಸ್ಟೇಟ್ ಟೀಮ್ಸ್ ಅಂತ ಬರುತ್ತೆ. ಅಂದರೆ ಥರ್ಡ್ ಪಾಯಿಂಟ್ ಅಲ್ಲಿ ಇರೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಆಧಾರ್ UCLಗೆ ಸಂಬಂಧಪಟ್ಟಂತ CSCಯ ಅಧಿಕಾರಿಯ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಅದರಲ್ಲಿ ಅವರ ಮೊಬೈಲ್ ನಂಬರ್ ಹಾಗೂ ಅವರ ಇಮೇಲ್ ID ಕೂಡ ಇರುತ್ತೆ. ಅದಕ್ಕೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಕ್ಲಿಕ್ ಮಾಡಿ. ನೆಕ್ಸ್ಟ್ ಡೌನ್ಲೋಡ್ ಮಾಡಿಕೊಂಡಾಗ PDF ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಹತ್ರ. ಮುಂದೆ ಹೇಳ್ತೇನೆ ನಾನು ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಮುಂದೆ ಇಲ್ಲಿ ಪ್ರೊಸೀಡ್ ಅನ್ನೋ ಬಟನ್ ಕಾಣುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆದಾಗ ನೋಡಬಹುದು, ಇಲ್ಲಿ ನಿಮಗೆ ಪ್ಲೀಸ್ ಫಿಲ್ ಡೀಟೇಲ್ಸ್ ಅಂತ ಬರುತ್ತೆ. ಪ್ಲೀಸ್ ಫಿಲ್ ಡೀಟೇಲ್ಸ್ ಅಲ್ಲಿ ಇದನ್ನ ಸ್ವಲ್ಪ ನೀವು ಸ್ಕ್ರಾಲ್ ಅಪ್ ಮಾಡೋಣ. ಮೊದಲು ಇಲ್ಲಿ ನಿಮ್ಮ CSC ID ಕಾಣುತ್ತೆ, ನ್ಯೂ ರಿಜಿಸ್ಟ್ರೇಷನ್ ಇದೆ, ವ್ಯೂ ರಿಜಿಸ್ಟ್ರೇಷನ್ ಇದೆ, ಲಾಗೌಟ್ ಇದೆ. ಇಲ್ಲಿ ಇದನ್ನ ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿಕೊಳ್ಳಿ. ಸ್ಕ್ರಾಲ್ ಅಪ್ ಮಾಡಿಕೊಂಡಾಗ ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ನೋಡಿ VLE ನೇಮ್ ಅಂತ ಬರುತ್ತೆ. ಇಲ್ಲಿ CSC ID ಯಾರ ಹೆಸರಲ್ಲಿದೆ, ಯಾವ ರೀತಿ CSC IDಯಲ್ಲಿ ನಿಮ್ಮ ಹೆಸರಿದೆ ಅದೇ ರೀತಿ ಹೆಸರನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ VLE CSC ID ಅಂತ ಬರುತ್ತೆ. VLE ಒಂದು CSC ID ಆಟೋಮೆಟಿಕ್ ಆಗಿ ಡಿಫಾಲ್ಟ್ ಆಗಿ ಬಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಇದನ್ನು ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ಥರ್ಡ್ ಒಂದು ಪಾಯಿಂಟ್ ಇದೆ ನೋಡಿ, ಟೋಟಲ್ 28 ಪಾಯಿಂಟ್ಸ್ ಇದಾವೆ. ವಿಡಿಯೋನ ಗಮನವಿಟ್ಟು ನೋಡಿ. ಇಲ್ಲಿ ಥರ್ಡ್ ಒಂದು ಪಾಯಿಂಟ್ ಇದೆ, VLE ಬ್ಯಾಂಕ್ BC ಕೋಡ್ ಅಂತ ಬರುತ್ತೆ.
ಇಲ್ಲಿ ನೀವು ಯಾವುದಾದ್ರೂ ಬ್ಯಾಂಕಿನ BC ಕೋಡ್ ತೊಗೊಂಡಿದ್ರೆ ಆ ಒಂದು BC ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಕಂಪಲ್ಸರಿ. ನೆಕ್ಸ್ಟ್ ನೋಡಿ, ನೇಮ್ ಆಫ್ ಬ್ಯಾಂಕ್ ಇಸ್ಯೂವಿಂಗ್ VLE BC ಕೋಡ್, ಯಾವ ಬ್ಯಾಂಕಿನ BC ಕೋಡ್ ತೊಗೊಂಡಿದ್ರೆ ಆ ಬ್ಯಾಂಕಿನ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟೇಟ್ ವೇರ್ CSE ಈಸ್ ಲೊಕೇಟೆಡ್, ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ CSE ಸೆಂಟರ್ ಇರುವಂತಹ ಸ್ಟೇಟು ಮತ್ತು ಡಿಸ್ಟಿಕ್ ಸೆಲೆಕ್ಟ್ ಮಾಡಿ, ನಿಮ್ಮ CSE ಇರುವಂತಹ ಲೊಕೇಶನ್ ಪಿನ್ ಕೋಡ್ ಏನಿದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಇಷ್ಟೆಲ್ಲ ಆದಾಗ 8th ನಂಬರ್ ಪಾಯಿಂಟಲ್ಲಿ ನೋಡಿ, ನಿಮ್ಮ CSE ಸೆಂಟರ್ ಇರುವಂತಹ ವಿಳಾಸವನ್ನು ಸರಿಯಾಗಿ ಎಂಟ್ರಿ ಮಾಡಿ. ಇದೆಲ್ಲ ಎಂಟ್ರಿ ಆದ ತಕ್ಷಣ ಸ್ನೇಹಿತರೆ ಇದನ್ನು ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿ. ಪಾಯಿಂಟ್ ನಂಬರ್ 9 ಅಲ್ಲಿ ನೋಡಿ VLE ಮೊಬೈಲ್ ನಂಬರ್ ಅಂತ ಬರುತ್ತೆ, ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ VLE ಇಮೇಲ್ ID, ನಿಮ್ಮ ಒಂದು ಇಮೇಲ್ ಐಡಿನ ಎಂಟ್ರಿ ಮಾಡಿ. ಇವಾಗ 10th ಪಾಯಿಂಟ್ನ ಕಂಪ್ಲೀಟ್ ಮಾಡಿದ್ದೇವೆ. ನೆಕ್ಸ್ಟ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು, ಏನು ಮಾಡಬೇಕಂತ, ಏನು ಅಟ್ಯಾಚ್ ಮಾಡಬೇಕಂತ ನಾನು ಹೇಳ್ತೇನೆ, ಗಮನವಿಟ್ಟು ನೋಡಿ. ಪಾಯಿಂಟ್ ನಂಬರ್ 11, ಆಧಾರ್ NSEIT ಆಪರೇಟರ್ ಆರ್ ಸೂಪರ್ವೈಸರ್ ಸರ್ಟಿಫಿಕೇಟ್. ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದು. ನಿಮಗೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ನೀವು ಆಧಾರ್ ಸೂಪರ್ವೈಸರ್ ಎಕ್ಸಾಮ್ ಪಾಸ್ ಮಾಡಿದರೆ ಇಲ್ಲಿ ಎಸ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಏನಿದೆ ಅದು PDF ಅಲ್ಲಿ, ಅದು PDF ಅಥವಾ JPG ಯಲ್ಲಿ ಸರಿಯಾಗಿ ಕ್ಲಿಯರ್ ಆಗಿ ಸ್ಕ್ಯಾನ್ ಮಾಡಿ ಇಲ್ಲಿ ಬ್ರೌಸಲ್ಲಿ ಕ್ಲಿಕ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ಸೂಪರ್ವೈಸರ್ ಎಕ್ಸಾಮ್ ಮೇಲೆ ಒಂದು ಸರ್ಟಿಫಿಕೇಟ್ ನಂಬರ್ ಇರುತ್ತೆ, ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ನೋಡಿ, ಪಾಯಿಂಟ್ ನಂಬರ್ 12, ಆಪರೇಟರ್ ಸೂಪರ್ವೈಸರ್ ಪೊಲೀಸ್ ವೆರಿಫಿಕೇಶನ್ ಕಾಪಿ ಈಸ್ ನಾಟ್ ಮೋರ್ ದ್ಯಾನ್ 3 months ಓಲ್ಡ್ ಅಂತ ಬರುತ್ತೆ. ನೋಡಿ, ನೀವು ಈ ಒಂದು ಆಧಾರ್ ಸೂಪರ್ವೈಸರ್ ಎಕ್ಸಾಮ್ ಪಾಸ್ ಆದಾಗ ನೀವು ಪೊಲೀಸ್ ವೆರಿಫಿಕೇಶನ್ ಮಾಡಿಕೊಂಡಿರ್ತೀರಾ, ಅಥವಾ ನಿಮ್ಮ CSE ಸೆಂಟರ್ ಓಪನ್ ಮಾಡಿದಾಗ ಪೊಲೀಸ್ ವೆರಿಫಿಕೇಶನ್ ಮಾಡಿಕೊಂಡಿರ್ತೀರಾ. ಅದೇ ರೀತಿ ಇಲ್ಲಿ ನೀವು ಪೊಲೀಸ್ ವೆರಿಫಿಕೇಶನ್ ಮಾಡಿಕೊಂಡಿರುವಂಥ ಒಂದು ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಸರ್ಟಿಫಿಕೇಟ್ ನೋಡಿ 3 ತಿಂಗಳಕ್ಕಿಂತಲೂ ಕಡಿಮೆ ಹೆಚ್ಚಿಗೆ ಇರಬಾರ್ದು, ಅಂದರೆ ಮಿನಿಮಮ್ 3 year ಒಳಗಡೆನೆ, ಮ್ಯಾಕ್ಸಿಮಮ್ 3 year ಒಳಗಡೆನೆ ಇರಬೇಕು ಸರ್ಟಿಫಿಕೇಟ್. ಅದಕ್ಕಿಂತಲೂ ಜಾಸ್ತಿ ಓಲ್ಡ್ ಇದ್ದರೆ ಎಕ್ಸೆಪ್ಟ್ ಆಗಲ್ಲ. ಅದಕ್ಕೆ ಪೊಲೀಸ್ ವೆರಿಫಿಕೇಶನ್ ಮಾಡಿರುವಂಥ ಸರ್ಟಿಫಿಕೇಟ್ನ ನಿಮ್ಮ ಹತ್ರ ಇದ್ದರೆ ಎಸ್ ಮಾಡಿ, ಆ ಸರ್ಟಿಫಿಕೇಟ್ ಕೂಡ ಬ್ರೌಸ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಪಾಯಿಂಟ್ ನಂಬರ್ 12ಗೆ ಬರೋಣ. ಪಾಯಿಂಟ್ ನಂಬರ್ 12 ಅಲ್ಲಿ ನೋಡಿ, ಆಪರೇಟರ್ ಆರ್ ಸೂಪರ್ವೈಸರ್ ಈ ಆಧಾರ್ ಅಂತ ಬರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ PDF ಅಲ್ಲಿ ಓಪನ್ ಮಾಡಿ, ಅದನ್ನು ಅನ್ಲಾಕ್ ಮಾಡಿ, ಪಾಸ್ವರ್ಡ್ ಇಲ್ಲದೆ ಇರೋ ಹಾಗೆ ಸ್ಕ್ಯಾನ್ ಮಾಡಿ ಸರಿಯಾಗಿ, ಅದನ್ನು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಅಟ್ಯಾಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಪಾಯಿಂಟ್ ನಂಬರ್ 13, ಆಪರೇಟರ್ ಆರ್ ಸೂಪರ್ವೈಸರ್ ಮೊಬೈಲ್ ನಂಬರ್ ಲಿಂಕ್ಡ್ ವಿತ್ ಆಧಾರ್. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಇವಾಗ ಯಾರು ಆಧಾರ್ ಆಪರೇಟರ್ ಎಕ್ಸಾಮ್ ಪಾಸ್ ಮಾಡಿದಾರ, ಯಾರ್ದು CSE ಸೆಂಟರ್ ಇದೆ, ನಿಮ್ಮದೇ ಹೇಳ್ತಾ ಇರೋದು ಸ್ನೇಹಿತರೆ ನಾನು. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ನ ಎಸ್ ಅಂತ ಕ್ಲಿಕ್ ಮಾಡಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಆಪರೇಟರ್ ಆರ್ ಸೂಪರ್ವೈಸರ್ ಆಲ್ಟರ್ನೇಟಿವ್ ನಿಮ್ಮದು ಇನ್ನೊಂದು ಸೆಕೆಂಡ್ ನಂಬರ್ ಇದ್ದರೆ ಎಸ್ ಮಾಡಿ, ಅದು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನೋಡಿ, ಪಾಯಿಂಟ್ ನಂಬರ್ 15, ಆಪರೇಟರ್ ಆರ್ ಸೂಪರ್ವೈಸರ್ ಇಮೇಲ್ ID, ನಿಮ್ಮ ಒಂದು ಇಮೇಲ್ ಐಡಿನ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಲ್ಯಾಪ್ಟಾಪ್ ಅವೈಲೇಬಲ್ ಹ್ಯಾಸ್ ಪರ್ UID ಸ್ಪೆಸಿಫಿಕೇಶನ್, ಕ್ಲಿಕ್ ಟು ಶೋ ದ ಸ್ಪೇಸ್ ಅಂತ ಬರುತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಒಂದು ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, UID ಲ್ಯಾಪ್ಟಾಪ್ ಸ್ಪೆಸಿಫಿಕೇಶನ್ ಕ್ಲಿಕ್ ಹಿಯರ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನೀವು ಆಧಾರ್ ಆಪರೇಟಿಂಗ್ ಕೆಲಸ ಮಾಡಬೇಕಂದ್ರೆ, ಆಧಾರ್ ಸೆಂಟರ್ ಓಪನ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಯಾವ ರೀತಿ ಲ್ಯಾಪ್ಟಾಪ್ ಇರಬೇಕು, ಯಾವ ಮಾಡೆಲ್ ಇರಬೇಕು, ಹಾಗೂ ಎಷ್ಟು ಮೆಮರಿ ಇರಬೇಕು, ಹಾಗೂ ವೆಬ್ ಕ್ಯಾಮ್ ಏನಿರಬೇಕು, ಸ್ಟೋರೇಜ್ ಏನಿರಬೇಕು, ಮಾಡೆಲ್ ಯಾವುದಿರಬೇಕು, ಸಂಪೂರ್ಣವಾದಂಥ ಮಾಹಿತಿ ಹಾಗೂ ಬ್ಯಾಟ್ರಿ ಬ್ಯಾಕಪ್ಪು, ಚಿಪ್ಪು, ಗ್ರಾಫಿಕ್ಸು, ಕೀಬೋರ್ಡು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇರೋ ಥರ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು. ಇದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ ಎಸ್ ಮಾಡಿ, ಅಲ್ಲಿರೋ ಥರ ಎಲ್ಲ ಓಕೆ ಇದ್ದರೆ ನೆಕ್ಸ್ಟ್ ನೋಡಿ, ಕಲರ್ ಮಲ್ಟಿಫಿಕೇಶನ್ ನೋಡಿ. ಇಲ್ಲಿ ದಯವಿಟ್ಟು ಈ ಆಧಾರ್ ಸೆಂಟರ್ ಅಪ್ರೂವಲ್ ಆಗೋಕ್ಕಿಂತ ಮುಂಚೆ ನೀವು ಇಲ್ಲಿ ಕೊಟ್ಟಿರುವಂಥ ಮಾಹಿತಿಯಲ್ಲಿ ಇರೋ ಥರ ನಿಮ್ಮ ಲ್ಯಾಪ್ಟಾಪ್ ಇಲ್ಲ ಅಂತ ಹೊಸ ಲ್ಯಾಪ್ಟಾಪ್ ತರೋಕ್ಕೆ ಹೋಗಬೇಡಿ. ಮೊದಲು ಎಸ್ ಅಂತ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಅಪ್ರೂವಲ್ ಸಿಕ್ಕಾಗ ಚೇಂಜ್ ಮಾಡಿ ಬೇಕಾದರೆ. ನೆಕ್ಸ್ಟ್ ಕಲರ್ ಮಲ್ಟಿಫಿಕೇಶನ್ ಪ್ರಿಂಟರ್ ಅವೈಲೇಬಲ್, ಕಲರ್ ಪ್ರಿಂಟರ್ ಇದೆನಾ ನಿಮ್ಮ ಶಾಪಲ್ಲಿ ಅಂತ ಕೇಳುತ್ತೆ, ಎಸ್ ಮಾಡಿ. ಸಿಂಗಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಡಿವೈಸ್ ಅವೈಲೇಬಲ್ ಇದೆನಾ ಅಂತ ಕೇಳುತ್ತೆ, ಎಸ್ ಮಾಡಿ. ನೆಕ್ಸ್ಟ್ ಸಿಂಗಲ್ IRIS ಸ್ಕ್ಯಾನ್ ಡಿವೈಸ್ ಇದೆನಾ ಅಂತ ಕೇಳುತ್ತೆ, ಎಸ್ ಮಾಡಿ. ಅಂದರೆ ಕಣ್ಣು ಸ್ಕ್ಯಾನ್ ಮಾಡುವಂತಹ ಡಿವೈಸ್ ಕೂಡ ನಿಮಗೆ ಬೇಕಾಗುತ್ತೆ, ಎಸ್ ಮಾಡಿ. ನೆಕ್ಸ್ಟ್ TFT ಮಾನಿಟರ್ ಡಿವೈಸ್ ಅವೈಲೇಬಲ್ ಇದೆನಾ ಅಂತ ಕೇಳುತ್ತೆ, ಇದ್ರೆ ಎಸ್ ಮಾಡಿ, ಇಲ್ಲ ಅಂದರೆ ನೋ ಮಾಡಿ. ನೆಕ್ಸ್ಟ್ GPS ಡಿವೈಸ್ ಅವೈಲೇಬಲ್ ಇದೆನಾ ಅಂತ ಕೇಳುತ್ತೆ, ಇದ್ರೆ ಎಸ್ ಮಾಡಿ, ಇಲ್ಲ ಅಂದರೆ ನೋ ಮಾಡಿ.
ನೆಕ್ಸ್ಟ್ ನೋಡಿ ಪಾಯಿಂಟ್ ನಂಬರ್ 22ಗೆ ಬರೋಣ ಸ್ನೇಹಿತರೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. CSC ಸೆಂಟರ್ ಹ್ಯಾವಿಂಗ್ ದ ಸ್ಪೇಸ್ ಆಫ್ ವೇಟಿಂಗ್ ಏರಿಯಾ ಆಫ್ ಅಟ್ಲೀಸ್ಟ್ ಸಿಟ್ಟಿಂಗ್ ಆಫ್ 5 ಸಿಟಿಜನ್ ಅಂತ ಕೇಳುತ್ತೆ. ನಿಮ್ಮ CSC ಸೆಂಟ್ರಲ್ಲಿ ಅಟ್ಲೀಸ್ಟ್ ಒಂದು 5 ಜನ ಆದರೂ ಕೂತ್ಕೊಳ್ಳೋಕ್ಕೆ ಚೇರ್ ಇದಾವ, ಅಷ್ಟು ಜಾಗ ಇದೆನಾ ಅಂತ ಕೇಳುತ್ತೆ ಅದು. ಹಾಗಾದರೆ ನಮ್ಮ ಹತ್ರ ಜಾಗ ಇದ್ದರೆ ಎಸ್ ಮಾಡ್ಕೊಳ್ಳಿ. ಹಾಗೂ ಇಲ್ಲಿ ನಿಮ್ಮ ಶಾಪಲ್ಲಿ ಒಳಗಡೆದು ಒಂದು ಫೋಟೋನ ಕ್ಲಿಕ್ ಮಾಡಿ ಡೋರಲ್ಲಿ ನಿಂತ್ಕೊಂಡು ಕಸ್ಟಮರ್ ಕೂಡೋಕೆ ಜಾಗ ಇರುವಂಥ ಸ್ಪೇಸು ಹಾಗೂ ನಿಮ್ಮ CSC ಸೆಂಟರ್ ಪೂರ್ತಿ ಕವರ್ ಆಗೋ ಹಾಗೆ ಇನ್ಸೈಡ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಫೋಟೋನ ತೆಗೆದು ಅಟ್ಯಾಚ್ ಮಾಡ್ಕೊಳ್ಳಿ, ನಿಮ್ಮ ಶಾಪ್ ಫೋಟೋ. ನೆಕ್ಸ್ಟ್ ಔಟ್ಸೈಡ್ ಅಂತ ಬರುತ್ತೆ, ನಿಮ್ಮ ಶಾಪ್ ಹೊರಗಡೆ ಫೋಟೋ ಕೂಡ ಒಂದು ಅಟ್ಯಾಚ್ ಮಾಡಿಕೊಳ್ಳಿ. ನೆಕ್ಸ್ಟ್ ನೋಡಿ ಇಂಟರ್ನೆಟ್ ಅವೈಲಬಿಲಿಟಿ ಎಟ್ ದ ಸೆಂಟರ್. ಬ್ರಾಡ್ಬ್ಯಾಂಡ್ ಇದ್ದರೆ ಎಸ್ ಅಂತ ಬ್ರಾಡ್ಬ್ಯಾಂಡ್ ಮಾಡಿ. ನೆಕ್ಸ್ಟ್ ಬ್ರಾಡ್ಬ್ಯಾಂಡ್ ಸ್ಟ್ಯಾಟಿಟಿಕ್ IP ಅಂತ ಬರುತ್ತೆ. ಗೂಗಲಲ್ಲಿ ಹೋಗಿ ಮೈ IP ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಅಲ್ಲಿ ನಿಮ್ಮ IP ಅಡ್ರೆಸ್ ಕಾಣುತ್ತೆ. ಆ IP ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಮೈ IP ಅಂತ ಟೈಪ್ ಮಾಡಬೇಕು ಗೂಗಲ್ ಬ್ರೌಸರಲ್ಲಿ. ನಾನು ಅದನ್ನು ತೋರಿಸಿ ಕೊಡೋಕ್ಕಾಗಲ್ಲ ಅದಕ್ಕೆ. ನೆಕ್ಸ್ಟ್ ನೋಡಿ CCTV ಕ್ಯಾಮ್ರಾ ಅವೈಲೇಬಲ್ ಎಟ್ ದ ಸೆಂಟರ್ ಅಂತ ಕೇಳುತ್ತೆ. ನಿಮ್ಮ CSC ಸೆಂಟರಲ್ಲಿ CCTV ಕ್ಯಾಮ್ರಾ ಇದೆನಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಮಾಡ್ಕೊಳ್ಳಿ. ಎಸ್ ಮಾಡಿ ಒಂದು CCTV ಫಿಟ್ ಮಾಡಿರುವಂಥ ಲೊಕೇಶನ್ ಏನಿದೆ ನಿಮ್ಮ ಶಾಪಲ್ಲಿ ದೂರದಿಂದ ನಿಂತು ನಿಮ್ಮ ಶಾಪು ಹಾಗೂ ಆ CCTV ಕವರ್ ಆಗೋ ಥರ ಫೋಟೋ ತೆಗೆದು ಇಲ್ಲಿ ಅಟ್ಯಾಚ್ ಮಾಡಿ. ನೆಕ್ಸ್ಟ್ ನೋಡಿ ದಿವ್ಯಾಂಗ ಫ್ರೆಂಡ್ಲಿ ಸೆಂಟರ್ ವಿತ್ ದ ಅವೈಲಬಿಲಿಟಿ ಆಫ್ ರ್ಯಾಮ್ ಆ್ಯಂಡ್ ವೀಲ್ ಚೇರ್ ಅಂತ ಕೇಳುತ್ತೆ. ನೋಡಿ ಇನ್ ಕೇಸ್ ನಿಮ್ಮ ಒಂದು ಆಧಾರ್ ಸೆಂಟರ್ಗೆ ಯಾರಾದರೂ ವಿಕಲಚೇತನರು ಅಂಗವಿಕಲರು ಯಾರಾದರೂ ಬಂದರೆ ಒಳಗಡೆ ಅವರಿಗೆ ಕರೆದುಕೊಂಡು ಬರೋಕ್ಕೆ ಏನಾದರೂ ವೀಲ್ ಚೇರ್ ಫೆಸಿಲಿಟಿ ಇಟ್ಟಿದ್ದೀರಾ ನಿಮ್ಮ CSC ಸೆಂಟರಲ್ಲಿ ಅಂತ ಕೇಳುತ್ತೆ. ಇದ್ದರೆ ಎಸ್ ಮಾಡಿ, ಇಲ್ಲ ಅಂದರೆ ನೋ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಇದ್ದರೆ ಎಸ್ ಮಾಡಿ, ಬ್ರೌಸ್ ಅಂತ ಕ್ಲಿಕ್ ಮಾಡಿ, ಅಲ್ಲಿ ನೀವು ಅವರು ಒಂದು ಚೇರ್ ಇರುವಂತಹ ಫೋಟೋನ ತೆಗೆದು ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ ನಿಮ್ಮ ಹತ್ರ ವೀಲ್ ಚೇರ್ ಇದ್ದರೆ. ನೆಕ್ಸ್ಟ್ ನೋಡಿ ಇಲ್ಲಿ ಟೋಕನ್ ಸಿಸ್ಟಮ್ ಮಷಿನ್ ಅವೈಲೇಬಲ್ ಫಾರ್ ಸಿಟಿಜನ್. ನಿಮ್ಮ ಹತ್ರ ಏನಾದರೂ ಟೋಕನ್ ಸಿಸ್ಟಮ್ ಅಂದರೆ ತುಂಬ ಜನ ಕ್ಯೂ ಅಲ್ಲಿ ನಿಂತಾಗ ಅವರಿಗೆ ಏನಾದರೂ ಟೋಕನ್ಗಳು ಮಾಡಿ ಕೊಡ್ತೀರಾ, ಆ ರೀತಿ ಏನಾದರೂ ಮಷಿನ್ ಇದೆನಾ ಅಂತ ಕೇಳುತ್ತೆ. ಇದ್ರೆ ಎಸ್ ಮಾಡಿ, ಇಲ್ಲ ಅಂದರೆ ನೋ ಮಾಡಿ. ಇದ್ರೆ ಎಸ್ ಮಾಡಿದ್ರೆ ಕಂಪಲ್ಸರಿ ಅದರ ಕಾಪಿನ ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ ಫೋಟೋ ತೆಗೆದು. ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕೇಳುತ್ತೆ, ಟಾಯ್ಲೆಟ್ ಫೆಸಿಲಿಟಿ ಅವೈಲೇಬಲ್ ಆಟ್ ದ ಸೆಂಟರ್ ಫಾರ್ ಸಿಟಿಜನ್. ನಿಮ್ಮ ಒಂದು ಸೆಂಟರಲ್ಲಿ ನಿಮ್ಮ ಒಂದು CSC ಸೆಂಟರಲ್ಲಿ ಏನಾದರೂ ಪಬ್ಲಿಕ್ಕಿಗೆ ಸಾರ್ವಜನಿಕರಿಗಾಗಿ ಸಿಟಿಜನ್ಗಾಗಿ ನಿಮ್ಮ ಕಸ್ಟಮರಿಗಾಗಿ ಏನಾದರೂ ಟಾಯ್ಲೆಟ್ ಫೆಸಿಲಿಟಿ ಇಟ್ಟಿದ್ರೆ ಎಸ್ ಮಾಡಿ, ಇಲ್ಲ ಅಂದರೆ ನೋ ಮಾಡಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಎಂಟರ್ ಕ್ಯಾಪ್ಚರ್ ಕೋಡ್ ಅಂತ ಬರುತ್ತೆ. ಈ ಒಂದು ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ, ಇಲ್ಲಿ ಒಂದು ಕಂಡೀಷನ್ ಬಾಕ್ಸ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟಾಗ ಯುವರ್ ಆಧಾರ್ UCL ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ನಿಮ್ಮ ಮುಂದೆ ಒಂದು ಮೆಸೇಜ್ ಶೋ ಆಗುತ್ತೆ. ಕನ್ಫರ್ಮ್ ಕೇಳುತ್ತೆ. ಕನ್ಫರ್ಮ್ ಆದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಆಧಾರ್ UCL ಟೀಮ್ಗೆ ಸಬ್ಮಿಟ್ ಆಗುತ್ತೆ ಆನ್ಲೈನ್ ಮುಖಾಂತರ. ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನಾನು ಹೇಳಿದ್ದೆ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ ಅಂತ. ಇದು ಒಂದು ಸಲ ನೀವು ರಿಜಿಸ್ಟ್ರೇಷನ್ ಆದಾಗ ಬೇಕಾದರೆ ಆ ಒಂದು ಕಾಪಿನ ಸ್ಕ್ಯಾನ್ ಮಾಡಿ ಅವರಿಗೆ ಒಂದು ಮೇಲ್ ಹಾಕಿ, ನಾವು ಈ ಥರ ಆಧಾರ್ UCL ರಿಜಿಸ್ಟ್ರೇಷನ್ ಮಾಡಿದ್ದೇವೆ, ನಮ್ಮದು ಗುಡ್ ಕಂಡೀಷನ್ ಇಲ್ಲಿದೆ CSC ಸೆಂಟರು, ನಾವು ಆಧಾರ್ ಸೆಂಟರ್ ಓಪನ್ ಮಾಡೋಕ್ಕೆ ನಾವು ಎಲಿಜಿಬಲ್ ಇದ್ದೇವೆ ಅಂತ ನೀವು ಅದರಲ್ಲಿ ಡೀಟೇಲ್ಸ್ ಆಗಿ ಒಂದು ಮೇಲ್ ಬರೆದು ಅವ್ರಿಗೆ ಹಾಕಿದಾಗ ಸ್ನೇಹಿತರೆ, ಅವರು ನಿಮ್ಮ ಒಂದು ಈ ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ ಅವರಿಗೆ ಸಿಕ್ಕಾಗ ಅವರು ಅದನ್ನು ನೋಡಿ ವೆರಿಫೈ ಮಾಡಿ ಮುಂದೆ ಯಾವ ರೀತಿ ವರ್ಕ್ ಮಾಡಬೇಕು, ಏನು ಕ್ರಮ ಕೈಗೊಳ್ಬೇಕಂತ ನಿಮಗೆ ಅವರು ಮೇಲ್ ಕೂಡ ಮಾಡ್ಬೋದು ಅಥವಾ ಕಾಲ್ ಕೂಡ ಮಾಡ್ಬೋದು ಅಥವಾ ನೇರವಾಗಿ ನಿಮ್ಮ CSC ಸೆಂಟರ್ಗೂ ಭೇಟಿ ಆಗ್ಬೋದು. ಸ್ನೇಹಿತರೆ, ಇಷ್ಟನ್ನೇ ನಾನು ಹೇಳಲ್ಲ. ತುಂಬ ಧನ್ಯವಾದಗಳು.